ಎಸ್.ಎಲ್. ಭೈರಪ್ಪನವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರು ಸಾಹಿತ್ಯ ಲೋಕದಲ್ಲಿ ಅನೇಕ ಕೃತಿಗಳನ್ನು ಬರೆದಿದ್ದು, ಅದರಲ್ಲಿ ಭೀಮಕಾಯ, ತಬ್ಬಲಿಯು ನೀನಾದೆ ಮಗನೇ, ಪರ್ವ, ಸಾರ್ಥ ಮತ್ತು ಉತ್ತರಾಖಂಡ ಸೇರಿದಂತೆ ಅನೇಕ ಪ್ರಮುಖ ಕಾದಂಬರಿಗಳನ್ನು ಬರೆದಿದ್ದಾರೆ. ಇವು ಕನ್ನಡ ಸಾಹಿತ್ಯದಲ್ಲಿ ಗಣನೀಯ ಕೊಡುಗೆ ನೀಡಿವೆ. ಅವರು ಬರೆದ ಕೃತಿಗಳಲ್ಲಿ ವಂಶವೃಕ್ಷ ಮತ್ತು ಗೃಹಭಂಗದಂತಹ ಕಾದಂಬರಿಗಳು ಚಲನಚಿತ್ರಗಳಾಗಿ ರೂಪುಗೊಂಡು ವಿಮರ್ಶಕರ ಮೆಚ್ಚುಗೆಗೆ ಪಾತ್ರವಾಗಿವೆ. ಇವರ ಪ್ರಮುಖ ಕೃತಿಗಳು ಯಾವಪ್ಪ ಅಂದರೆ ಭೀಮಕಾಯ 1958, ವಂಶವೃಕ್ಷ 1965, ತಬ್ಬಲಿಯು ನೀನಾದೆ ಮಗನೇ 1968ರಲ್ಲಿ ರಚಿಸಿದ್ರು. ಇನ್ನು ಗೃಹಭಂಗ 1970ರಲ್ಲಿ, ಪರ್ವ 1979ರಲ್ಲಿ, ಸಾರ್ಥ 1998, ಆವರಣ 2007, ಕವಲು 2010, ಯಾನ 2014, ಉತ್ತರಾಖಂಡ 2017. ಹೀಗೆ ಇವರ ಪ್ರಮುಖ ಅಂಶಗಳು ಯಾವಪ್ಪ ಅಂದರೆ ಪರ್ವ ಕಾದಂಬರಿಯು ಮಹಾಭಾರತವನ್ನು ಸಮಾಜಶಾಸ್ತ್ರೀಯ ಮತ್ತು ಮಾನವಶಾಸ್ತ್ರೀಯ ಕೋನದಿಂದ ಚಿತ್ರಿಸುತ್ತದೆ. ತಂತು ಕಾದಂಬರಿಯು ಮಾನವ ಭಾವನೆಗಳ ನಡುವಿನ ಸಂಬಂಧಗಳನ್ನು ಪರಿಶೋಧಿಸುತ್ತದೆ. ಅವರ ಕೃತಿಗಳು ಚಲನಚಿತ್ರಗಳಾಗಿ ಮಾರ್ಪಟ್ಟು ಜನಪ್ರಿಯತೆಯನ್ನು ಗಳಿಸಿವೆ.